ಮೈಸೂರಿನ ಉದಯಗಿರಿಯಲ್ಲಿ ಮನುಷ್ಯ ರೂಪದ ರಾಕ್ಷಸರು ನಡೆಸಿದಂತಹ ದಾಂಧಲೆ ಇದೆಯಲ್ಲ, ಅದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ತಿರುವುಗಳು ಕೂಡ ಸಿಗ್ತಾ ಇರುವಂಥದ್ದು. ಒತ್ತಡಕ್ಕೆ ಸಿಲುಕಿ ಆರೋಪಿಯ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ರ ಪೊಲೀಸರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಆರೋಪಿ ಸುರೇಶ್ ಪರ ವಕೀಲರು ಈಗ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಒಂದು ಧರ್ಮದ ಭಾವನೆಗೆ ಧಕ್ಕೆ ತಂದಂತಹ ಆರೋಪದಲ್ಲಿ ಪ್ರಕರಣ ಆಗಿದೆ. ನ್ಯಾಯಾಲಯಕ್ಕೆ ಈ ಸಂಬಂಧ ಯಾವುದೇ ಸಾಕ್ಷಿಗಳನ್ನು ಕೊಟ್ಟಿಲ್ಲ. ಸೆಕ್ಷನ್ 299 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಪೊಲೀಸರು. ಆರೋಪಿ ಪರ ವಕೀಲ ಅಮಾ ಭಾಸ್ಕರ್ ಅವರು ಗಂಭೀರವಾಗಿ ಆರೋಪಿಸಿರುವಂಥದ್ದು. ಈ ಮೂಲಕ ಈ ಪ್ರಕರಣದಲ್ಲೂ ಕೂಡ ಪೊಲಿಟಿಕಲ್ ಪ್ರೆಷರ್ ಇತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಉದಯಗಿರಿ ಘಟನೆಗೆ ಸಂಬಂಧಿಸಿದಂತೆ ಇವತ್ತು ಆರೋಪಿ ಸತೀಶ್ ಅಲಿಯಾಸ್ ಪಾಂಡುರಂಗ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ನ್ಯಾಯಾಲಯ 1 ದಿನ ಪೊಲೀಸ್ ಕಸ್ಟಡಿಗೆ ಕೊಡ್ತು. ಪ್ರಾಸಿಕ್ಯೂಷನ್ 5 ದಿನಗಳ ಪೊಲೀಸ್ ಕಸ್ಟಡಿಗೆ ಕೇಳಿದರು. ನ್ಯಾಯಾಲಯ ಪ್ರಕರಣದ ತೀವ್ರತೆಯನ್ನು ಅರಿತು 1 ದಿನದಲ್ಲಿ ವಿಚಾರಣೆಯನ್ನು ಮುಗಿಸಿ ಹಾಜರುಪಡಿಸಿ ಅಂತ ಹೇಳಿ ಆದೇಶ ಮಾಡಿತ್ತು. ಈ ದಿನ ಪೊಲೀಸರು ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ನಂತರ ಆತನಿಂದ ಮೊಬೈಲನ್ನು ಸೀಸ್ ಮಾಡಿಕೊಂಡು ಮತ್ತು ಸ್ಥಳ ಮಹಾಜರನ್ನು ಮಾಡಿ ಸಂಜೆ 6:20ಕ್ಕೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಆ ಸಮಯದಲ್ಲಿ ನ್ಯಾಯಾಲಯದಲ್ಲಿ ಇದ್ದಂಥ ನಾವು ಬೇಲ್ ಅಪ್ಲಿಕೇಶನ್ ಕುರಿತಂತೆ ವಾದವನ್ನು ಮಾಡಿ ಈ ಏನು ಭಾರತೀಯ ನ್ಯಾಯ ಸಂಹಿತೆ 299 ಅಡಿಯಲ್ಲಿ ಪ್ರಕರಣ. ಓಕೆ, BNS 299 ಅಂದ್ರೆ ಏನಂದ್ರೆ ಕ್ವಿಕ್ ಆಗಿ ಹೇಳ್ಬಿಡ್ತೀವಿ. ಸೊ ಇನ್ನೊಬ್ಬರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತಂದ್ರೆ ಈ ಸೆಕ್ಷನ್ ಅಡಿಯಲ್ಲಿ ಕೇಸ್ ಆಗುತ್ತೆ. ಈ ಸೆಕ್ಷನ್ ಅಲ್ಲಿ ಕೇಸ್ ಮಾಡಬೇಕು ಅಂತ ಹೇಳಿದ್ರೆ ಸಾಲಿಡ್ ಪ್ರೂಫ್ ಅನ್ನು ಕೊಡಬೇಕು. ಅದು ಕೊಟ್ಟಿಲ್ಲ ಅನ್ನೋದು ಅವರ ಆರೋಪ. ಬೇಸಿಕ್ಲಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಇಲ್ಲಿ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ದು ಪೊಲೀಸರ ಮೇಲೆ, ದಾಂಧಲೆ ಮಾಡಿದ್ದು ಪೊಲೀಸ್ ಠಾಣೆಯ ಮೇಲೆ, ತಪ್ಪಿತಸ್ಥರು ಯಾರು ಅವರನ್ನು ಗುರುತಿಸಿ ಕ್ರಮವನ್ನು ತೆಗೆದುಕೊಳ್ತಾರೆ. ಬಟ್ ಪೊಲಿಟಿಕಲ್ ಪ್ರೆಷರ್ ಹಾಕುವಂತಹ ಅವಶ್ಯಕತೆ ಏನಿದೆ ಅಂತ ಹೇಳಿ ಯಾವ ರೀತಿಯ ಸಂದೇಶ ಪಾಸ್ ಆಗ್ತಾ ಇದೆ ಇದರಿಂದ ಅಂತ? ಪ್ರೇಮ್, ಸಾಮಾನ್ಯವಾಗಿ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ, ಸಾಮಾನ್ಯವಾಗಿ ತಮ್ಮ ಕಕ್ಷಿದಾರರ ಪರವಾಗಿ ತಮ್ಮದೇ ಆದಂಥ ಸ್ಟ್ಯಾಂಡನ್ನು ವಕೀಲರನ್ನು ತೆಗೆದುಕೊಳ್ತಾರೆ. ಪರ್ಟಿಕ್ಯುಲರ್ಲಿ ಈ ಒಂದು ಅಮಾ ಭಾಸ್ಕರ್ ಅವರು ಅಂದರೆ ಸುರೇಶ್ ಅವರ ಪರವಾಗಿ ವಾದ ಮಾಡ್ತಾ ಇರುವಂತಹ ಲಾಯರ್ ಭಾಸ್ಕರ್ ಅವರು ಹೇಳ್ತಾ ಇರುವಂಥ ಒಂದು ಪಾಯಿಂಟ್ ಬಹಳಷ್ಟು ಅನುಮಾನಗಳನ್ನ ಈಡು ಮಾಡ್ತಾ ಇರುವಂಥದ್ದು. ಅಂದರೆ ಅವರೊಂದು ಭಾಳ ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ. FIR ದಾಖಲೆಗಿಂತ ಮುಂಚೆ ಏನು ಅವೇಳನಕಾರಿ ಪೋಸ್ಟನ್ನು ಸುರೇಶ್ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೋ ಆ ಫೋಟೋ, ಆ ಮೊಬೈಲನ್ನು ಅವರು ಜಪ್ತಿಯೇ ಮಾಡಿಲ್ಲ. ಜಪ್ತಿಯೇ ಮಾಡದೆ FIR ಯಾವ ರೀತಿಯಾಗಿ ಮಾಡಿದ್ರು ಅನ್ನುವಂಥದ್ದು ಭಾಳ ಗಂಭೀರವಾದಂಥ ವಿಚಾರ ಪ್ರೇಮ್. ಅದನ್ನು ಯಾಕೆಂದರೆ ಅವರೊಬ್ಬ ಲಾಯರ್ ಆಗಿ ಜವಾಬ್ದಾರಿಯುತವಾಗಿ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇವರು ಅದಕ್ಕೆ ಪೂರಕವಾಗಿ ಒಂದು ಸಾಕ್ಷಿಯನ್ನಾದರೂ ಕೊಡಬೇಕು. ಈ ಕಾರಣಕ್ಕೋಸ್ಕರವಾಗಿ ಇಂಥದ್ದನ್ನು ನಮ್ಮ ಹತ್ರ ಎವಿಡೆನ್ಸ್ ಇತ್ತು, ಹಾಗಾಗಿ ನಾವು ಅದನ್ನ FIR ಮಾಡಿದ್ದೇವೆ ಅಂತ, ಅಥವಾ ಎವಿಡೆನ್ಸ್ ಆಮೇಲೆ ಟ್ರೈಲಿಂಗಲ್ಲಿ ಕೊಡ್ಬೋದು. ಆದರೆ ಮೊಬೈಲೇ ಜಪ್ತಿ ಮಾಡಿದ FIR ಹೆಂಗಾಯಿತು ಅನ್ನುವಂಥದ್ದು ಬಹಳ ಮುಖ್ಯ ಈ ವಿಚಾರದಲ್ಲಿ. ಹಾಗಾಗಿನೇ ಅವರು ಮಾಡ್ತಾ ಇರುವಂಥದ್ದು ಯಾರದೋ ಒತ್ತಡಕ್ಕೆ ಮಣಿದು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ಪ್ರೇಮ್, ಇಂಥದ್ದೊಂದು ಅನುಮಾನ ಸತ್ಯ ಅಂತ ಅನಿಸೋಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಪ್ರೇಮ್. ಯಾಕಂದರೆ ಇಷ್ಟರ ದೊಡ್ಡ ಮಟ್ಟದ ಗಲಾಟೆ ಆಗಿದೆ, ಭಾಳಷ್ಟು ಜನರ ಬಂಧನ ಆಗ್ತಾ ಇದೆ. ಹಂಗಿದ್ರೂ ಕೂಡ ಕೆಲವರು ಏನಂತ ಆರೋಪ ಮಾಡ್ತಾ ಇದ್ದಾರೆ, ಅಮಾಯಕರ ಬಂಧನ ಆಗ್ತಾ ಇದೆ, ಕೆಲವರು ಯಾರೋ ಉದ್ದೇಶವನ್ನು ಇಟ್ಕೊಂಡು ಪೊಲೀಸರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪಗಳನ್ನು ಇದೇ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಯಾರದೋ ರಕ್ಷಣೆಗೋಸ್ಕರವಾಗಿ ಯಾರನ್ನಾದರೂ ಬಲಿ ಕೊಡೋದಕ್ಕೆ ಇವರು ರೆಡಿಯಾಗಿದ್ದಾರೆ ಅನ್ನುವಂತಹ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಇಂಥವರ ರಕ್ಷಣೆಗೆ ಇವರು ಇಳಿದ ಮೇಲೆ ಇಂಥವರ ವಿರುದ್ಧ ನೀವು ಕೇಸ್ ಮಾಡಿ ಅಂತ ಪ್ರೆಷರ್ ಹಾಕಿಲ್ಲ ಅಂತ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈ ದೃಷ್ಟಿಯಿಂದಾಗಿ ಲಾಯರ್ ಭಾಸ್ಕರ್ ಅವರು ಹೇಳ್ತಾ ಇರುವಂಥ ಕೆಲವೊಂದು ಪಾಯಿಂಟ್ಗಳು ಬಹಳ ಗಂಭೀರತೆಯನ್ನು ಪಡೆದುಕೊಂಡಿದ್ದಾವೆ. ಆ ನಿಟ್ಟಿನಲ್ಲಿ ಅವರು ವಾದವನ್ನು ಕೂಡ ಮಾಡಿದ್ದಾರೆ. ಇವತ್ತು ಅವರ ಬೇಲ್ ಅರ್ಜಿಯು ಕೂಡ ಆದೇಶವನ್ನು ಕೂಡ ನ್ಯಾಯಾಲಯ ತಿಳಿಸುತ್ತೆ. ಸದ್ಯಕ್ಕೆ ಅವರು ಎತ್ತಿರುವಂಥದ್ದು ಬಹಳ ಗಂಭೀರವಾದಂತಹ ಅನುಮಾನದ ಪ್ರಶ್ನೆಗಳು ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.